ಎವ್ರಿಬಡಿ, ವೆಲ್ಕಮ್ ಟು ಡಿಯರ್ ಡೈರಿ. ಸೊ ವ್ಲಾಗ್ ಮಾಡಿ ತುಂಬ ದಿನ ಆಗೋಗಿತ್ತು. ಸೊ ಆಚೆ ಹೋಗ್ತಾ ಇದ್ದೀನಿ, ಹಾಗೆ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಸೊ ದಿಸ್ ಇಸ್ ಬೇಸಿಕಲಿ ಕಮ್ ಸ್ಪೆಂಡ್ ಅ ಡೇ ವಿತ್ ಮೀ ಟೈಪ್ ಆಫ್ ಅ ವ್ಲಾಗ್ ಆ್ಯಂಡ್ ಗೆಟ್ ರೆಡಿ ವಿತ್ ಮೀನ ಸ್ಟೈಲ್ ವಿತ್ ಶ್ರುತಿ ಅಂತ ಒಂದು ಸೆಗ್ಮೆಂಟ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಸೊ ಹೋಗಿ ನೋಡಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಯಾವ ಮೂವಿ ಶೂಟಿಂಗ್ ಆಗಿರೋದಿಲ್ಲಿ? ಅದು ಯಾವುದೋ ಕಳ್ಳ ಆದರೆ ನೀನು ವಿಷ್ಣುವರ್ಧನ್ ಮೂವಿ ಶೂಟಿಂಗ್ ಎಲ್ಲ ಆಗಿರೋದು. ಕೋತಿ ನೀರು ಕುಡಿತಾ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ನೀರು ಹಾಳು ಮಾಡಿಬಿಟ್ಟಿದ್ದಾರೆ ನಿಮ್ಮಂಥವ್ರು. ನಾವಿವಾಗ ಬಂದಿರೋದು ಭೋಗ ನರಸಿಂಹಸ್ವಾಮಿ ಟೆಂಪಲ್ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಆ್ಯಕ್ಚುಲಿ ವಿಷ್ಣುವರ್ಧನ್ ಅವ್ರದ್ದು ಎಷ್ಟೋ ಮೂವೀಸ್ ಶೂಟಿಂಗ್ ಎಲ್ಲ ಆಗಿದೆಯಂತೆ. ನೀವೇನಾದರೂ ಈಶಾ ಫೌಂಡೇಶನ್ ಹತ್ರ ಬಂದರೆ ಡೆಫಿನೆಟ್ಲಿ ಇಲ್ಲಿಗೂ ಒಂದ್ಸತಿ ಬಂದ್ಬಿಟ್ಟು ಹೋಗಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತೋರಿಸ್ತೀನಿ, ಫುಲ್ ವಿಡಿಯೋ ಮಾಡಿ ರೀಲ್ಸ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಏನು ಅನ್ನಿಸ್ತಾ ಇದೆ ನಿಮಗೆ ಅವ್ನ ಡೆಡಿಕೇಶನ್ ಮಾಡಿ? ಕಳೆದು ಹೋಗ್ಬಿಟ್ಟೆ. DSLR ಕ್ಯಾಮ್ರಾ ಎಲ್ಲ ತೊಗೊಂಡಿದ್ದಾರೆ ವಿಡಿಯೋ ಮಾಡ್ಕೊಳಕ್ಕೆ. ಅವನಂತ ತ್ರಿಪುರ ಸುಂದ್ರನೇ ನೋಡಿಲ್ಲ ನಾನು ಜಗತ್ತಲ್ಲಿ. ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಅವನು ರೆಡ್ ಕಲರ್ ಏನದು ಹಾರ್ಟ್ ಇಟ್ಕೊಂಡಿದ್ದಾನೆ. ಓ ಮೈ ಗಾಡ್, ಅಮ್ಮ ಏನಾಯ್ತು? ಸೆಲೆಬ್ರಿಟಿ ಹೋದಾಗ ಆಟೋಗ್ರಾಫಿ ಮುಗಿದ್ಬಿಡ್ತಾರೆ ಜನ ಎಲ್ಲ ಅಲ್ಲಿ. ಲೆಫ್ಟಲ್ಲಿ ಇಲ್ಲೇ ಇದೆಯಲ್ಲೋ. ನಾನು ಬಿದ್ದೋಯ್ತೇನೋ ಅಂತ ಅನ್ಕೊಂಡೆ ನೀನು ಹೇಳಿದ್ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇಲ್ಲಿ ಕೂತ್ಕೊಳ್ಳೋಕೆಲ್ಲ ಅಲ್ವಾ? ಭೋಗ ನರಸಿಂಹಸ್ವಾಮಿ ಟೆಂಪಲಲ್ಲಿ ಎವ್ರಿ ಡೇ ಪ್ರಸಾದ ಅಂತ ಮಧ್ಯಾಹ್ನ ಊಟ ಕೂಡ ಇರುತ್ತೆ. ಯಾವುದೋ ಒಂದು ಕೆರೆ ಸಿಕ್ತು, ಸೊ ನೋಡಕ್ಕೆ ಬಂದಿದ್ದೀವಿ. ಬಾಟಲ್ ಹಾಕಿದ್ದಾರೆ ಈ ಥರ, ಏನಕ್ಕೆ ಅಂತ ನಮಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಇವಾಗ ಈಶಾ ಫೌಂಡೇಶನ್ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಪಾರ್ಕಿಂಗ್ಗೆ ಬೈಕ್ಗಾದರೆ 20 ರೂಪೀಸ್ ತೊಗೋತಾರೆ, ಕಾರ್ ತೊಗೊಂಬಂದರೆ 50 ರೂಪೀಸ್. ಆ್ಯಂಡ್ ನೀವೇನಾದರೂ ಒಂದು ಹೋಲ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಬೆಳಗ್ಗೆ ನೀವು ಸನ್ರೈಸ್ ನೋಡೋಕ್ಕೆ ಅಂತ ನಂದಿ ಹಿಲ್ಸ್ಗೆ ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟು ಈಶಾ ಫೌಂಡೇಶನ್ ಆ್ಯಂಡ್ ಭೋಗ ನರಸಿಂಹಸ್ವಾಮಿ ಟೆಂಪಲ್. ಅದಾದಮೇಲೆ ಅಲ್ಲೇ ದಂಡಿಗೇನಹಳ್ಳಿ ಲೇಕ್ ಅಂತ ಬರುತ್ತೆ, ಸೊ ಅದನ್ನು ಕೂಡ ನೋಡಿಕೊಂಡು ಸಂಜೆ ಅಷ್ಟೊತ್ತಿಗೆ ವಾಪಸ್ ಬರ್ಬೋದು. So that's all for the video. Thanks for watching. This is Shruti signing off. Take care. Bye-bye.